ಯುವ ಸಿನಿಮಾಗೆ ಫಸ್ಟು ಟೈಟಲ್ ಟೀಸರ್ ಗ್ರೇಡಿಂಗು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಡಿ ಒ ಪಿ ಗ್ರೇಡ್ ಮಾಡಬೇಕು ಸಿನಿಮಾನ ಅಂತ ಅಪ್ರೋಚ್ ಮಾಡಿದ್ರು. ಸೊ ಆ ಟೈಮಲ್ಲಿ ಆ ಟೈಟಲ್ ಟೀಸರ್ ಎಡಿಟ್ ಕೂಡ ಮಾಡಿದ್ವಿ. ಡೈರೆಕ್ಟ್ರಿಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದ್ದ ಕಾರಣದಿಂದ ಅವರು ಸಿನಿಮಾಗೆ ಕಂಪ್ಲೀಟಾಗಿ ಎಡಿಟ್ ಮಾಡಿ ಅನ್ನೋ ಥರ ಸ್ಟಾರ್ಟ್ ಮಾಡಿ, ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಇಲ್ಲಿ ಈ ಥರ ಒಂದು ಕಂಪ್ಲೀಟಾಗಿ ಸೋಷಿಯಲ್ ಡ್ರಾಮಾ ಸಿನಿಮಾ ಅನ್ನೋದು ನಾನು ಮುಂಚೆ ಮಾಡಿರಲಿಲ್ಲ ಎಲ್ಲೂ. ಈ ಸಿನಿಮಾದಲ್ಲಿ ಆ ಜಾನರ್ ಒಂದು ಹೊಸದು ನನಗೆ. ಅದು ಬಿಟ್ಟರೆ ಡೈರೆಕ್ಟರ್ ಜೊತೆ ಆಗಿರ್ಬೋದು, ಅವ್ರ ಐಡಿಯಾಸ್ ಆಗಿರ್ಬೋದು, ಎಡಿಟಿಂಗ್ ಅವ್ರ ಪ್ಯಾಟ್ರನ್ಸ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಒಂದು ಹೊಸದು ಎಕ್ಸ್ಪೀರಿಯನ್ಸ್. ಗ್ರೇಡಿಂಗ್ ಅಂತ ತೊಗೊಂಡಾಗ ನಾವು ಫಸ್ಟಿಂದನೂ ಒಂದು ಲುಕ್ ಡೆವಲಪ್ಮೆಂಟ್ ಆ ಥರ ಮಾಡ್ಕೊಂಬಂದು, ನಮ್ಗೆ ಈ ಥರ ಬೇಕು, ಈ ಥರ ಸೆಟಪ್ಸ್ ಮಾಡಬೇಕು. ಅವರು ತುಂಬ ಕಂಪ್ಲೀಟಾಗಿ ಬೇರೆ 3D ವೈಸ್ ಅಂತೆಲ್ಲ ಲುಕ್ ಡೆವಲಪ್ಮೆಂಟ್ ಮಾಡ್ಕೊತ ಬಂದರು. ಸೊ ಕಲರಿಂಗ್ ವೈಸೂ ನಾವು ಲುಕ್ ಏನಿರಬೇಕು, ಏನಿರಬಾರ್ದು, ಸೊ ಈ ಥರದೊಂದಿಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡ್ಕೊತ ಸುಮಾರು ಗ್ರೇಡಿಂಗ್ ಕೂರೋಕ್ಕಿಂತ ಮುಂಚೆ ಒಂದು ವರ್ಷ ಹೆಚ್ಚು ಕಮ್ಮಿ ನಾವು ಈ ಪ್ರಾಸೆಸ್ಸಲ್ಲಿ ಇನ್ವಾಲ್ವ್ ಆಗಿದ್ರಿ. ಇದರ್ ಶೇರ್ ಮಾಡ್ಕೊಳೋದಾಗಿರ್ಬೋದು ಅಥವಾ ಅವ್ರ ಹತ್ರ ಮಾತಾಡೋದಾಗಿರ್ಬೋದು. ಈ ಕಂಪ್ಲೀಟಾಗಿ ನನ್ನ ಎಕ್ಸ್ಪೀರಿಯನ್ಸ್ ಯುವ ಜರ್ನಿ ಈಸ್ ಅ ವೆರಿ ತುಂಬ ಎಮೋಷನಲ್ ಫಿಲ್ಡಪ್ ಸಿನಿಮಾ. ವಿಷುವಲಿ ವೆರಿ ಗ್ರ್ಯಾಂಡಿಯರ್ ಇದೆ. ಆ್ಯಂಡ್ ನಾವು ಇದಕ್ಕೆ ಡಿ ಒ ಪಿ ಯೂಸ್ ಮಾಡಿರೋವಂಥ ಕ್ಯಾಮ್ರಾ ಆಗಿರ್ಬೋದು, ಸೊ ವೆರಿ ಹೈ ಎಂಡ್, ಇವತ್ತಿರೋ ಮಾರ್ಕೆಟಲ್ಲಿ ವೆರಿ ಹೈ ಎಂಡ್ ಕ್ಯಾಮ್ರಾ ಯೂಸ್ ಮಾಡಿ ಇದನ್ನು ಮಾಡಿದ್ದಾರೆ. ಆ ಗ್ರ್ಯಾಂಡಿಯರ್ನೆಸ್ ಆ್ಯಕ್ಚುಲಿ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಬೇರೆ ಸ್ಟೋರಿ ವೈಸ್ ಆಗಿರ್ಬೋದು ಅಥವಾ ಮ್ಯೂಸಿಕ್ ವೈಸ್ ಆಗಿರ್ಬೋದು, ಕಂಪ್ಲೀಟ್ಲಿ ಯುವ ಇಸ್ ಲೈಕ್ ಅ ಫೆಸ್ಟಿವಲ್ ಥರ, ಥಿಯೇಟ್ರ್ ಫಿಲ್ಲಪ್ ಆಗೋ ಥರ ಒಂದು ಸಿನಿಮಾ. ಗ್ರೇಡಿಂಗ್ ಮತ್ತು ಸಿನಿಮಾಟೋಗ್ರಫಿ ಹೇಗೆ ಅಂತಂದರೆ ಒಂದಕ್ಕೊಂದು ದೇ ನೀಡ್ ಟು ಮ್ಯಾರಿ ಈಚ್ ಅದರ್ ಅಂತ ಹೇಳ್ತಾರೆ. ಸೊ ಹಾಗೆ ಅದನ್ನು ನಾವು ಟ್ರೈ ಮಾಡಿದ್ದೀವಿ. ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಅವ್ರು ಮಾಡಿರೋ ಲೈಟಿಂಗ್ ಆಗಿರ್ಬೋದು, ಅಥವಾ ನಾವೇನು ಲುಕ್ ತರಿಸ್ಕೋಬೇಕು ಅಂತ ನಾವೇನು ಡಿಸೈಡ್ ಆಗಿದ್ವಿ, ಅವೆರಡೂ ಒಟ್ಟಿಗೆ ಬಂದಾಗಲೇ ದೆನ್ ಇಟ್ ವಿಲ್ ಹ್ಯಾವ್ ಒಂದು ಡಿಫ್ರೆಂಟ್ ವಿಷುವಲ್ ಪ್ಯಾಟ್ರನ್ ಅಂತ ಅನಿಸುತ್ತೆ. ಅದೇ ಇವಾಗ ಗ್ರೇಡಿಂಗ್ ಅನ್ನೋ ವಿಷಯಕ್ಕೆ ಹೇಳೋಕ್ಕೋದ್ರೆ ಕಂಪ್ಲೀಟ್ಲಿ ಥಿಯೇಟ್ರಿಕಲ್, ನಿಮ್ಗೊಂದು ಗ್ರ್ಯಾಂಡಿಯರ್ ಒಂದು ಬೇರೆಯೇ ಏನೋ ಒಂದು ಇವಾಗ ಬರ್ತಾರೋ ಒಂದಿಷ್ಟು ಇಂಗ್ಲೀಷ್ ಟೋನ್ಸ್ಗಳು ಆ ಥರ ನಾವು ಟ್ರೈ ಮಾಡೋಕ್ಕೆ ಹೋಗಿದ್ದೀವಿ. ಸೊ ಅದನ್ನು ನಾವು ಥಿಯೇಟ್ರಲ್ಲಂತೂ ದಿಲ್ ಎಂಜಾಯ್ ಆಡಿಯನ್ಸ್ ಅಂತ ಅನ್ಬೋದು.